ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ಟಾಪಿಕ್ ಬಂದು ನಮ್ಮ ಲೆಜೆಂಡ್ ವಿಜಯನ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಹೌದು, ನಾನು ವಿಜಯನ್ ಬಗ್ಗೆ ಮಾತಾಡ್ತಾ ಇರೋದು ಏನಕ್ಕಂದರೆ ನಮ್ಮ ಹೆಣ್ಣು ಆನೆಗಳ ಬಗ್ಗೆ ಯಾರೂ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡಲ್ಲ. ಸೊ ತುಂಬ ಹೆಣ್ಣು ಆನೆಗಳು ನಮ್ಮ ದಸರಾಗಾಗಿರ್ಬೋದು, ಕ್ಯಾಪ್ಚರಿಂಗಾಗಿರ್ಬೋದು ತುಂಬ ಸೇವೆ ಸಲ್ಲಿಸಿದ್ದಾವೆ. ಅದರಲ್ಲಿ ಕೆಲವು ಆನೆಗಳು ಮಾತ್ರ ನಮ್ಮ ಕಣ್ಣಿಗೆ ಸಿಗುತ್ತವೆ, ಕೆಲವು ಆನೆಗಳು ಇಲ್ಲ. ಸೊ ಅದರಲ್ಲಿ ಸದ್ಯಕ್ಕೆ ಇರುವಂಥ ಆನೆ, ಲೆಜೆಂಡ್ ಆನೆ, ತುಂಬ ವಯಸ್ಸಾಗಿರುವಂಥ ಆನೆ ಅಂದರೆ ನಮ್ಮ ವಿಜಯ ಹಾಗೂ ಸರಳ, ವರಲಕ್ಷ್ಮಿ. ಇನ್ನು ಕೆಲವು ಆನೆಗಳಿದ್ದಾವೆ, ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹೌದು, ಸೊ ನಾನಿವತ್ತು ವಿಜಯನ ಬಗ್ಗೆ ಮಾತಾಡ್ತೀನಿ ಅನ್ಬೇಕಾದ್ರೆ, ವಿಜಯ ಬಂದು ನಮ್ಮ ಕೊಡಗಿನ ದುಬಾರೆ ಕ್ಯಾಂಪಲ್ಲಿ ಹಿಡಿದಿರೋಂಥ ಆನೆ ಇದು. 1967 ಕ್ಯಾಪ್ಚರ್ ಮಾಡ್ತಾರೆ. ನಮ್ಮ ನಿಯರ್ ಬೈ ದುಬಾರೆ ಕ್ಯಾಂಪ್ ಇದೆಲ್ಲ ಸುತ್ತಮುತ್ತ ಪ್ರದೇಶದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. 67 ಕ್ಯಾಪ್ಚರ್ ಮಾಡಿ ಚೆನ್ನಾಗಿ ಟ್ರೈನಿಂಗ್ ಕೂಡ ಆಗುತ್ತೆ. ಅಲ್ಲಿ ಯಾರು ಸ್ಟಾರ್ಟಿಂಗ್ ಅದನ್ನು ಮಾವುತರಾಗಿರ್ಬೋದು, ಕಾವಡಿ ಆಗಿರ್ಬೋದು, ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ. ಹಾಗೆ 2009 ನಮ್ಮ ವಿಜಯನೇನಿದೆ ದಸರಾಗೆ ಸೆಲೆಕ್ಟ್ ಆಗ್ತಾರೆ. ದಸರಾಗೆ ಸೆಲೆಕ್ಟ್ ಆಗಿ ನಮ್ಮ ದ್ರೋಣ ಹಾಗೂ ಅರ್ಜುನ, ಅಭಿಮನ್ಯು, ಬಲರಾಮ ಇಂಥ ಒಂದು ದೊಡ್ಡ ಗಜರಾಜರು ಯಾರಿದ್ದಾರೆ ಅವ್ರ ಜೊತೆಯೂ ಕೂಡ ಇದು ಕೆಲಸ ಮಾಡಿದಂಥ ಅನುಭವ ಇರೋಂಥ ಆನೆ ಇದು. ಏನಕ್ಕಂದರೆ ದಸರಾ ಮೆರವಣಿಗೆಯಲ್ಲಿ ಅಕ್ಕಪಕ್ಕದಲ್ಲಿ 2 ಆನೆಗಳು ಕಾಣ್ಬೋದಲ್ವ, ಹೆಣ್ಣಾನೆಗಳು ನಿಲ್ಲಿಸಿರ್ತಾರಲ್ವ. ಸೊ ಹೆಣ್ಣಾನೆಗಳಲ್ಲಿ ನಮ್ಮ ವಿಜಯ 15 ವರ್ಷದಿಂದ ದಸರಾಕ್ಕೆ ಹೋಗಿದೆ. 15 ವರ್ಷನೂ ಕೂಡ ಚೆನ್ನಾಗಿ ದಸರಾನ ಮುಗಿಸಿ ಏನು ಸಮಸ್ಯೆ ಇಲ್ದೇ ಸೊ ಇದು ಕ್ಯಾಂಪಿಗೆ ಬಂದಿರೋಂಥ ಆನೆ. ಹಾಗೆ ಸದ್ಯಕ್ಕೆ ಇದಕ್ಕೆ ಬಂದು 65 ವರ್ಷ ಅಂತ ಹೇಳ್ಬೋದು. ಆಸ್ಪಾಸ್ 64-65 ವರ್ಷ ಆಗಿದೆ. ಸದ್ಯಕ್ಕೆ ಇದು ಬಂದು ನಮ್ಮ ದುಬಾರೆ ಕ್ಯಾಂಪ್ನಲ್ಲಿದೆ. ಸೊ ಇದನ್ನು ನೋಡ್ಕೋತಾ ಇರೋರು ಬಂದು ಅಲ್ಲಿಂದ ಕಾವಡಿ ಮತ್ತು ಮಾವುತರು. ಅವ್ರದ್ದೇ ನೇಮ್ ಅಷ್ಟೊಂದು ನನಗೆ ಸಿಗಲಿಲ್ಲ. ಅದು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕಮೆಂಟ್ಸ್ ಬಾಕ್ಸಲ್ಲಿ. ಹಾಗೆ ಇದು ಕೂಡ, ಈ ಆನೆ ಕೂಡ 2014 ದಸರಾಗೆ ಬರಲಿಲ್ಲ. ಏನಕ್ಕಂದರೆ ಇದೊಂದು ಮರಿಗೆ ಜನ್ಮ ನೀಡುತ್ತೆ. ಅದರಿಂದ ನಮ್ಮ ಡಿಪಾರ್ಟ್ಮೆಂಟ್ ಅವರು ಇದನ್ನ ದಸರಾ ಕಳಿಸಲ್ಲ. ಅದಾದ ನಂತರನೂ ಕೂಡ ನಮ್ಮ ದಸರಾಗೆ ಬಂದು ಕಂಟಿನ್ಯೂ 2023ವರೆಗೂ ದಸರಾ ಮಾಡಿಕೊಡುತ್ತೆ. ದಸರಾ ಮುಗಿದ್ಮೇಲೆ 2024 ಏಜ್ 60 ಮೇಲೆ ದಾಟಿರುತ್ತಲ್ವ, ಆಲ್ರೆಡಿ 63-64 ವಯಸ್ಸಾಗೋಗಿರುತ್ತೆ. ಸೊ ಅದರಿಂದ ಇದನ್ನ ಸೆಲೆಕ್ಟ್ ಮಾಡಲ್ಲ. ಇವಾಗ ಕಂಪ್ಲೀಟ್ ರಿಟೈರ್ಡ್ ಎಲ್ಲ ಕಾರ್ಯಗಳಲ್ಲಿ ಇದು ರಿಟೈರ್ಡ್ ತೊಗೊಂಡಿದೆ. ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಅವರನ್ನು ರಿಟೈರ್ಡ್ ಮಾಡಿದ್ದಾರೆ. ಸದ್ಯಕ್ಕೆ ಇದು ರೆಸ್ಟ್ ಮಾಡಿಕೊಂಡು ನಮ್ಮ ದುಬಾರೆ ಕ್ಯಾಂಪ್ನಲ್ಲಿದೆ. ಒಟ್ಟಾರೆ ಹೇಳ್ಬೇಕಂತಂದರೆ ಇಂಥ ಲೆಜೆಂಡ್ ಆನೆಗಳನ್ನ ಆದಷ್ಟು ನಮ್ಮ ಜನರಿಗೆ ತಲುಪ್ಸೋಕ್ಕೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ನಮ್ಮ ಆನೆಗಳ ಬಗ್ಗೆ ನಾನು, ಅಂದರೆ ಇನ್ನು ಹಿಡನ್ ಆನೆಗಳು ಯಾವುದಿದೆ, ಅಂದರೆ ಇನ್ನು ಜನ ಪರಿಚಯ ಇಲ್ಲಂಥ ಆನೆಗಳು ಯಾವುದಿದೆ ಅದನ್ನು ನಾನು ಆದಷ್ಟು ನಿಮ್ಮ ಮುಂದೆ ಶೇರ್ ಮಾಡಿ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ.